ಸನ್ಮಾನ್ಯ ಮಾಜಿ ಸ್ಪೀಕರ್ ಯುಟಿ ಖಾದರ್ ಅವರು ನೂತನ ಸಚಿವ ಸ್ಥಾನ ಸ್ವೀಕರಿಸಿದ ಹಿನ್ನೆಲೆ ಅವರ ಬೆಂಗಳೂರಿನ ನಿವಾಸದಲ್ಲಿ ಸಂಭ್ರಮದ ವಾತಾವರಣ ಕೂಡಿತ್ತು. ನೆಚ್ಚಿನ ನಾಯಕನಿಗೆ ಶುಭಾಶಯ ಅಭಿನಂದನೆಯನ್ನ ಸಲ್ಲಿಸೋಕೆ ಅಂತ ಅವರ ಅಭಿಮಾನಿಗಳು, ಕುಟುಂಬದ ಹಿರಿಯರು ಹಾಗೂ ಪ್ರಮುಖ ಮುಖಂಡರೆಲ್ಲರೂ ಕೂಡ ಯುಟಿ ಖಾದರ್ ಅವರ ಬೆಂಗಳೂರಿನ ನಿವಾಸಕ್ಕೆ ಆಗಮಿಸಿದ್ರು. ಮಂಗಳೂರಿನ ಒಂದು ಅತ್ಯಂತ ನಮ್ಗೆ ಒಂದು ಖುಷಿ ಪಡುವ ಒಂದು ವಿಷಯ, ಯಾಕೆಂದ್ರೆ ನಾನೊಬ್ಬ ಬ್ಯಾರಿ ಆಗಿದ್ದೇನೆ. ಯಾವತ್ತು ಹೇಳ್ತಾ ಇರ್ತೀವಿ ನಾವು, ನಮ್ಮ ಕಮ್ಯುನಿಟಿಗೆ ಒಂದು ರೆಪ್ರೆಸೆಂಟೇಷನ್ ಸಿಗಬೇಕು ಅಂತ. ಮೊಟ್ಟ ಮೊದಲನೇ ಒಂದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ನಮ್ಮ ಕಮ್ಯುನಿಟಿ ಲೀಡರ್ ಅದಾದಂಥ ಯುಟಿ ಖಾದರ್ ಅವರಿಗೆ ಒಂದು ಈ ಸ್ಥಾನ ಸಿಕ್ಕಿದೆ ಅಂದರೆ, ಈಗ ಇಲ್ಲಿ ನೆರೆದಂತಹ ಜನಸ್ತೋಮ ನೋಡ್ತೀರಾ, ಊರಿನಿಂದ ಎಲ್ಲ ಜನಗಳು ಬಂದಿದ್ದಾರೆ. ಅದು ಬ್ಯಾರಿ ಮಾತ್ರ ಅಲ್ಲ, ಮಂಗಳೂರಿನಲ್ಲಿ ಹೇಳ್ಬೋದು ಬ್ಯಾರಿ ತುಳುವ ಅಂತ ಯುಟಿ ಖಾದರ್. ಅವರು ಎಲ್ಲ ಒಂದು ಕಮ್ಯುನಿಟಿಗೆ ಒಂದು ಜಸ್ಟಿಸ್ ಅನ್ನು ಕೊಡ್ತಾರೆ. ಹಾಗೆ ನಮ್ಗೆ ಎಲ್ರಿಗೊಂದು ಅತ್ಯಂತ ಹೆಮ್ಮೆಯ ವಿಷಯ, ಹಾಗೂ ಖಂಡಿತವಾಗಿ ಅವರಿಗೆ ಒಳ್ಳೆ ಖಾತೆ ಕೂಡ ಸಿಗ್ತದೆ ಅಂತ. ಅವರಿಗೆ ಯಾವ ಖಾತೆ ಕೊಟ್ಟರು ಅವರು ನಿಭಾಯಿಸ್ತಾರೆ, ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ನಮ್ಮ ಪ್ರಕಾರ ಅವರಿಗೆ ಆರೋಗ್ಯ ಅಥವಾ ಲೋಕೋಪಯೋಗಿ ಅಂತ ಒಂದು ಖಾತೆ ಸಿಕ್ಕಿದ್ರೆ ತುಂಬಾ ಒಂದು ಒಳ್ಳೆ ವಿಷಯ ಆಗಿದೆ. ಬೆಂಗಳೂರಿನ ಶೃಂಗಾರ್ ಪ್ಯಾಲೇಸ್ ಗಾರ್ಡನ್ ನಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು. ಅಲ್ಲಿ ಖಾದರ್ ಅವರಿಗೆ ಶುಭಾಶಯ ಹೇಳಲು ಅಭಿಮಾನಿಗಳ ದಂಡೇ ಸೇರಿತ್ತು. ತಮ್ಮ ನೆಚ್ಚಿನ ನಾಯಕನಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ದೊರೆತಿದ್ದು ಊರಿನ ಜನತೆ ಮತ್ತು ಅಭಿಮಾನಿಗಳಿಗೆ ಭಾರಿ ಸಂತಸ ತಂದಿದೆ. ಹಾಗಾಗಿ ಎಲ್ಲರೂ ತಮ್ಮ ಪ್ರೀತಿಯ ನಾಯಕನನ್ನ ಭೇಟಿಯಾಗಿ ಶುಭ ಕೋರಿದ್ದಾರೆ. ಸಚಿವರಾಗಿ ಅವರ ಮುಂದಿನ ಜವಾಬ್ದಾರಿಗಳಿಗೆ ನಮ್ಮ ಕಡೆಯಿಂದಲೂ ಆಲ್ ದಿ ಬೆಸ್ಟ್.